ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಜನವರಿ 18ರಿಂದ, ಅಂದರೆ ಸ್ನೇಹಿತರೆ ಜನವರಿ 18ನೇ ತಾರೀಕು ವರ್ಷದ ಮೊದಲ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಸಾಕಷ್ಟು ಶಕ್ತಿಶಾಲಿ ರಾಶಿಗಳು ಕೂಡ ಉಂಟು ಅಂತಲೇ ಹೇಳ್ಬೋದು. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಇಂದಿನಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ನೇಹಿತರೆ ಈ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಏನೆಲ್ಲ ಅನುಸರಿಸಿದರೆ ನಿಮ್ಮ ಸಮಸ್ಯೆಗಳು, ಅಂದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಸಮಸ್ಯೆಗಳಾದಂತಹ ವ್ಯಾಪಾರದಲ್ಲಿ ತೊಂದರೆ, ನಿಮ್ಮ ಆರೋಗ್ಯದಲ್ಲಿ ತೊಂದರೆ, ಇನ್ನು ಮನೆಯಲ್ಲಿ ಕಿರಿಕಿರಿ, ಸಂಬಂಧಗಳಲ್ಲಿ ವಾದ ವಿವಾದಗಳು, ಸಂಪೂರ್ಣವಾಗಿ ಈ ಪರಿಹಾರಗಳಿಗೆ ಸ್ನೇಹಿತರೆ ಈ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಅಮಾವಾಸ್ಯೆ ದಿನ ಅಂದರೆ ಜನವರಿ 18ನೇ ತಾರೀಕಿಂದ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಪ್ರತಿಯೊಬ್ಬ ರಾಶಿಯವರಿಗೆ ಸ್ನೇಹಿತರೆ ಗ್ರಹ ಸ್ಥಿತಿಗಳು, ಗ್ರಹ ಸಂಚಾರ ಮತ್ತು ಗ್ರಹ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ನೋಡಿರ್ತೀರ ಸ್ನೇಹಿತರೆ. ಅದರಲ್ಲಿ ವೃಶ್ಚಿಕ ರಾಶಿಯವರ ಗ್ರಹ ಸ್ಥಿತಿಗಳು ಜನವರಿ ತಿಂಗಳಲ್ಲಿ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕುಜ, ಮಂಗಳ ಸ್ನೇಹಿತರೆ ಧನು ರಾಶಿಯಲ್ಲಿ 2ನೇ ಮನೆಯಲ್ಲಿ, ಮಕರಕ್ಕೆ 3ನೇ ಮನೆಗೆ ಜನವರಿ 16ರಂದು ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಅದೇ ರೀತಿ ಸ್ನೇಹಿತರೆ ಬುಧ ಧನು ರಾಶಿಯಿಂದ 2ನೇ ಮನೆಗೆ, ಮಕರ ರಾಶಿಗೆ 3ನೇ ಮನೆಗೆ ಜನವರಿ 17ರಂದು ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಗುರು ಮಿಥುನದಲ್ಲಿ 8ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಇನ್ನು ಶನಿ ಮೀನದಲ್ಲಿ 5ನೇ ಮನೆಯಲ್ಲಿ ತಿಂಗಳ ಪೂರ್ತಿ. ಅದೇ ರೀತಿ ರಾಹು ಮತ್ತು ಕೇತು ಕುಂಭದಲ್ಲಿ 4ನೇ ಮನೆಯಲ್ಲಿ ರಾಹು, ಕೇತು ಸಿಂಹದಲ್ಲಿ 10ನೇ ಮನೆಯಲ್ಲಿ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳು ಹೀಗಿದೆ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಜೀವನದಲ್ಲಿ ಅಂದರೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವವಾಗಲಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಹಾಗಿದ್ದರೆ ಯಾವ ದಿನಾಂಕದಂದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜನವರಿ 18ರಿಂದ ಜನವರಿ ತಿಂಗಳು ನಿಮಗೆ ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಹಣ, ಜವಾಬ್ದಾರಿಗಳು, ಕುಟುಂಬದ ಅಗತ್ಯಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಯೋಚಿಸುತ್ತಿರುವಿರಿ. ನಿಮ್ಮಲ್ಲಿ ಕೆಲವರು ಕೆಲಸ, ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿಗೆ ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಂಡಿರುವಂತೆ ಭಾವಿಸಬಹುದು ಸ್ನೇಹಿತರೆ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ 18ರಿಂದ ರಿದಮ್ ಬದಲಾಗುತ್ತದೆ. ಅಮಾವಾಸ್ಯೆ ಮುಗಿದ ನಂತರ ತಿಂಗಳ ಮಧ್ಯದ ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಧ್ವನಿ ಬಲವಾಗಿರುತ್ತದೆ. ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಧೈರ್ಯದಿಂದ ಮುಂದುವರಿಯಲು ಪ್ರಾರಂಭಿಸಬಹುದು. 8ನೇ ಮನೆಯಲ್ಲಿರುವ ಗುರು ಅಂದರೆ ಅಷ್ಟಮ ಗುರು ನಿಮ್ಮನ್ನು ಭಾವನಾತ್ಮಕವಾಗಿ ಆಳವಾಗಿಸುತ್ತಾರೆ. ನೀವು ಅದನ್ನು ಹೊರಗೆ ತೋರಿಸುತ್ತಿದ್ದರೂ ಕೂಡ ವಿಷಯಗಳನ್ನು ಬಲವಾಗಿ ಅನುಭವಿಸಬಹುದು. 5ನೇ ಮನೆಯಲ್ಲಿರುವ ಶನಿ ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಲಿಸುತ್ತಾರೆ. ಆದ್ದರಿಂದ ಜನವರಿ ತಿಂಗಳು ಆತುರ ಪಡುವ ತಿಂಗಳಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಸರಿಯಾದ ದಿಕ್ಕನ್ನು ಆರಿಸುವಂತಹ ಮತ್ತು ಹಂತ ಹಂತವಾಗಿ ಮುಂದುವರಿಯುವ ತಿಂಗಳು ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ, ವೃತ್ತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಇನ್ನು ಕುಟುಂಬದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ.
ಮೊದಲನೇದಾಗಿ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೌಟುಂಬಿಕ ಜೀವನ ಹೇಗಿರಲಿದೆ ಅಂದರೆ ಅಮಾವಾಸ್ಯೆಯ ದಿನದಿಂದ ಮನೆಯ ವಿಷಯಗಳು ಕೆಲವೊಮ್ಮೆ ಅಸ್ಥಿರವಾಗಿರಬಹುದು. 4ನೇ ಮನೆಯಲ್ಲಿರುವ ರಾಹು ಮನಸ್ಸು ನೆಲೆಗೊಳ್ಳದ ಭಾವನೆಯನ್ನು ಉಂಟು ಮಾಡಬಹುದು. ಎಲ್ಲವೂ ಸರಿಯಾಗಿದ್ದರೂ ಕೂಡ ಏನೋ ಬದಲಾಗಬೇಕಿದೆ ಎಂದು ನೀವು ಭಾವಿಸಬಹುದು. ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರುಹೊಂದಿಸಬಹುದು, ನವೀಕರಣವನ್ನು ಯೋಜಿಸಬಹುದು ಅಥವಾ ಸ್ಥಳಾಂತರಗೊಳ್ಳುವ ಪ್ರಚೋದನೆಯನ್ನು ಅನುಭವಿಸಬಹುದು. ಮಾತು ಮುಖ್ಯ ಸ್ನೇಹಿತರೆ. 2ನೇ ಮನೆಯಲ್ಲಿರುವ ಸೂರ್ಯ, ಕುಜ, ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸಬಹುದು. ನೀವು ಏನಾದರೂ ಬಲವಾಗಿ ಹೇಳಬಹುದು ಮತ್ತು ನಂತರ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಭಾವಿಸಬಹುದು ಸ್ನೇಹಿತರೆ. ಆದ್ದರಿಂದ ವಿಶೇಷವಾಗಿ ಕುಟುಂಬದೊಂದಿಗೆ ಮೃದುವಾಗಿ ಮಾತನಾಡಿ. ಪ್ರೀತಿ ಮತ್ತು ಮನೆಯಲ್ಲಿ 5ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆಯನ್ನು ಕೇಳುತ್ತಾರೆ. ನೀವು ಸಂಬಂಧದಲ್ಲಿ ಇದ್ದರೆ ನೀವು ಸ್ಪಷ್ಟತೆಯನ್ನು ಬಯಸಬಹುದು. ಇದು ಎತ್ತ ಸಾಗುತ್ತಿದೆ, ಭವಿಷ್ಯದ ಯೋಜನೆ ಏನು? ಈ ತಿಂಗಳು ಗಂಭೀರ ಸಂಭಾಷಣೆಗಳನ್ನು ಬೆಂಬಲಿಸುತ್ತದೆ, ಕ್ಯಾಸುವಲ್ ನಾಟಕವನ್ನಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ತಿಂಗಳ ಮಧ್ಯದ ನಂತರ ಒಡ ಹುಟ್ಟಿದವರು ಮತ್ತು ಹಳೆಯ ಸ್ನೇಹಿತರೊಂದಿಗೆ ಮರು ಸಂಪರ್ಕವನ್ನು ಸಾಧಿಸಬಹುದು. ಕರೆ, ಸಂದೇಶ ಮತ್ತು ಸಣ್ಣ ಭೇಟಿ. ಭಾವನೆಗಳು ಭಾರವಾಗಿದ್ದರೆ ಸ್ನೇಹಿತರೆ ಸ್ಫೋಟಕಗೊಳ್ಳಬೇಡಿ. ನೀವು ಶಾಂತವಾಗಿರುವಾಗ ಮಾತನಾಡಿ ಒಳಿತಾಗಲಿದೆ. ಮನೆಯಲ್ಲೂ ಕೂಡ ಸ್ನೇಹಿತರೆ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಬಹಳ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಈ ರಾಶಿಯವರಿಗೆ ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂಥವ್ರಿಗೆ ಸಂತಾನ ಬಗ್ಗೆ ಇದೆ ಸ್ನೇಹಿತರೆ, ಒಳಿತಾಗಲಿ ಅಂತ ಕೇಳ್ಕೊತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ. ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಅಂದರೆ ಜನವರಿ ತಿಂಗಳು 18ನೇ ತಾರೀಕಿಂದ ಹಣವು ಒಂದು ಪ್ರಮುಖ ವಿಷಯವಾಗಿದೆ. ಆದಾಯವು ಮತ್ತು ಕುಟುಂಬದ ಖರ್ಚುಗಳತ್ತ ಗಮನವಿರುತ್ತದೆ. ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಯನ್ನು ಯೋಜಿಸಬಹುದು, ಸಾಲವನ್ನು ನಿರ್ವಹಿಸಬಹುದು ಅಥವಾ ಮನೆಯಲ್ಲಿ ಹಣದ ಅರಿವನ್ನು ಮರುಹೊಂದಿಸಬಹುದು. 8ನೇ ಮನೆಯಲ್ಲಿರುವಂತಹ ಗುರು ಸಾಮಾನ್ಯವಾಗಿ ಬ್ಯಾಕಪ್ ಹಣ ಅಂದರೆ ಸ್ನೇಹಿತರೆ ಬ್ಯಾಕಪ್ ಮನಿ ಬಗ್ಗೆ ಯೋಚಿಸುವಂತೆ ಮಾಡುತ್ತಾರೆ. ಹೆಚ್ಚು ಉಳಿತಾಯ ಮಾಡುವುದು, ವಿಮೆ ಖರೀದಿಸುವುದು, ಸಾಲಗಳನ್ನು ತೀರಿಸುವುದು ಅಥವಾ ಕುಟುಂಬದ ದೀರ್ಘಕಾಲೀನ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನ್ನಿಸಬಹುದು. ಆ ಆಲೋಚನೆಗೆ ಈಗ ಸರಿಯಾಗಿದೆ ಅಂತಲೇ ಹೇಳ್ಬೋದು. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳು ಚುರುಕಾಗುತ್ತವೆ. ಏನನ್ನೋ ಇಟ್ಕೊಳ್ಬೇಕು, ಏನನ್ನೋ ಕಡಿತಗೊಳಿಸಬೇಕು ಮತ್ತು ನಿಮ್ಮ ಹಣ ಎಲ್ಲೋ ಸೋರಿಕೆಯಾಗುತ್ತಿದೆ ಎಂಬ ಬಗ್ಗೆ ನಿಮಗೆ ಉತ್ತಮ ಸ್ಪಷ್ಟತೆ ಸಿಗಬಹುದು. ನಿಮ್ಮಲ್ಲಿ ಕೆಲವರು ಸಂಗಾತಿ, ಕುಟುಂಬ ಅಥವಾ ತಡವಾದ ಹಣ ಬರುವಂತಹ ಮೂಲಕ ಸಹಾಯ ಬೆಂಬಲವನ್ನು ಪಡೆಯಬಹುದು. ಸುಮ್ಮನೆ ಸಾಲ ನೀಡಬೇಡಿ. ನಿಮ್ಮ ಆರ್ಥಿಕ ಗಡಿಗಳನ್ನು ಬಲವಾಗಿ ಇಟ್ಕೊಳ್ಳಿ. 4ನೇ ಮನೆಯಲ್ಲಿರುವಂತಹ ರಾಹು ಮನೆಯ ಸೌಕರ್ಯ, ಗ್ಯಾಜೆಟ್ಗಳು, ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಪ್ರಚೋದಿಸಬಹುದು. ಅಗತ್ಯವನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ ಸ್ನೇಹಿತರೆ. ಸಣ್ಣ ಪುಟ್ಟ ವಾದ ವಿವಾದಗಳಿಂದ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಮೊದಲಾರ್ಧದಲ್ಲಿ ನೀವು ಕೆಲಸದ ಭದ್ರತೆ, ಸಂಬಳ, ಸ್ಥಿರತೆ, ಸಂಪನ್ಮೂಲಗಳು ಅಥವಾ ಜವಾಬ್ದಾರಿಗಳತ್ತ ಗಮನ ಹರಿಸುವುದು. ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ, ಬಜೆಟ್, ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಚರ್ಚಿಸಬಹುದು. ನೀವು ಪಡೆಯುತ್ತಿರುವ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ಜನವರಿ 17ರ ನಂತರ ಅಂದರೆ ಅಮಾವಾಸ್ಯೆ ಮುಗಿದ ನಂತರ 3ನೇ ಮನೆಗೆ ಪರಾಕ್ರಮ ಸ್ಥಾನಕ್ಕೆ ಸಕ್ರಿಯವಾಗುತ್ತದೆ. ಇಲ್ಲಿ ನೀವು ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭಿಸುತ್ತೀರಿ. ನಿಮ್ಮಲ್ಲಿ ಕೆಲವರು ಸಭೆಗಳು, ತರಬೇತಿ ಅವಧಿಗಳು, ಪ್ರಸ್ತುತಿಗಳು, ಸಂದರ್ಶನಗಳು ಅಥವಾ ಕ್ಲೈಂಟ್ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಮಾರ್ಕೆಟಿಂಗ್, ಮಾಧ್ಯಮ, IT ಬೆಂಬಲ, ನೀವು ಮಾರಾಟ ನಿರ್ವಹಣೆಯಲ್ಲಿ ಇದ್ದರೆ ಸ್ನೇಹಿತರೆ ನೀವು ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ಪಡೆಯಬಹುದು. ಆದರೆ ಈ ಕಾರ್ಯಗಳು ಗೋಚರತೆಯನ್ನು ತರುತ್ತದೆ. ಜನವರಿ 18ರಂದು 3ನೇ ಮನೆಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ನೀಡುತ್ತಾರೆ. ನೀವು ಅಂತಿಮವಾಗಿ ಆ ಸಂದೇಶವನ್ನು ಕಳಿಸಬಹುದು, ಆ ಅವಕಾಶವನ್ನು ಕೇಳಬಹುದು ಅಥವಾ ನೀವು ಮುಂದೂಡುತ್ತಿದ್ದ ದಿಟ್ಟ ಹೆಜ್ಜೆಯನ್ನು ಇಡಬಹುದು. ನಿಮ್ಮಲ್ಲಿ ಕೆಲವರು ಮುಂದಿನ ಯೋಜನೆಯನ್ನು ಬದಲಾಯಿಸುವ ಕರೆಯನ್ನು ಪಡೆಯಬಹುದು. ಹೊಸ ಪ್ರಾಜೆಕ್ಟ್, ಹಠಾತ್ ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ.
ಆತ್ಮವಿಶ್ವಾಸದಿಂದ ಮಾತನಾಡಿ ಸ್ನೇಹಿತರೆ. ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಇಮೇಜನ್ನು ನಿರ್ಮಿಸಬಹುದು. ಸೊ ಹಾಗಾಗಿ 10ನೇ ಮನೆಯಲ್ಲಿರುವಂತಹ ಕೇತುವಿನಿಂದಾಗಿ ವಿಷಯಗಳು ಸರಿಯಾಗಿದ್ದರೂ ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗದಿರಬಹುದು. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಅದು ಏಕೆ ಖಾಲಿಯಾಗಿದೆ ಎಂದು ಅನಿಸುತ್ತದೆ. ನೀವು ಯೋಚಿಸಬಹುದು, ಇದೊಂದು ತಾತ್ಕಾಲಿಕ ಅಂತ. ಇದು ನಿಮಗಾಗಿ ಯಶಸ್ಸು ಎಂದರೇನು ಎಂಬುದನ್ನು ಮರುವ್ಯಾಖ್ಯಾನಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಈ ತಿಂಗಳು ಅಮಾವಾಸ್ಯೆ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸುತ್ತದೆ ಮತ್ತು ನೀವು ಹೆಚ್ಚು ಸಕ್ರಿಯರಾಗುತ್ತೀರಿ. ಆದರೆ 3ನೇ ಮನೆಯಲ್ಲಿರುವ ಕುಜ ಸಣ್ಣ ಪುಟ್ಟ ಗಾಯಗಳು, ಭುಜ, ಕೈ ನೋವು ಅಥವಾ ನೀವು ಆತುರಪಟ್ಟರೆ ಪ್ರಯಾಣದ ಆಯಾಸವನ್ನು ಉಂಟು ಮಾಡಬಹುದು. ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ ಮತ್ತು ವೇಗವನ್ನು ತಪ್ಪಿಸಿ ಸ್ನೇಹಿತರೆ. ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಒತ್ತಿ ತಿಳಿಸ್ತಾ ಇದ್ದೀನಿ. ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ನೀರು, ನಿದ್ರೆ, ಲಘು ವ್ಯಾಯಾಮ ಈ ಮೂರು ಕಡೆ ಗಮನ ಕೊಟ್ಟಿದ್ದಲ್ಲಿ ಈ ತಿಂಗಳು 60% ಸಮಸ್ಯೆಗಳು ಪರಿಹರಿಸಬಹುದು ಸ್ನೇಹಿತರೆ. ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು, ನೀರನ್ನು ಕುಡಿಬೇಕು, ವ್ಯಾಯಾಮವನ್ನು ಮಾಡಬೇಕು. ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕು ಸ್ನೇಹಿತರೆ. ಗಂಟಲು, ಹಲ್ಲುಗಳು, ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಬಗ್ಗೆ ನಿಗಾ ಇರಿಸಿ. ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಳಬಹುದು. ನೀವು ಊಟವನ್ನು ಬಿಟ್ಟರೆ ಅಥವಾ ಅನಿಯಮಿತವಾಗಿ ತಿಂದರೆ ಸ್ನೇಹಿತರೆ, ಬೇಕಾದದೆಲ್ಲ ತಿಂದರೆ ಸ್ನೇಹಿತರೆ, ನಿಮ್ಮ ದೇಹ ಸಾಕಷ್ಟು ಸಮಸ್ಯೆಗೆ ಈಡಾಗಲಿದೆ. ಸೊ ಹಾಗಾಗಿ ನಿಯಮಿತವಾಗಿ ಊಟವನ್ನು ಸೇವಿಸಿ ಸ್ನೇಹಿತರೆ. ಪ್ರತಿದಿನ ಒಂದು ಅರ್ಧ ಗಂಟೆ, ಒಂದು 15 ನಿಮಿಷಗಳ ಕಾಲನಾದರೂ ವ್ಯಾಯಾಮವನ್ನು ಮಾಡಿ, ಲಘು ವ್ಯಾಯಾಮದಿಂದ ಶುರು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಅಂದರೆ, ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಮತ್ತು ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಅನುಭವಿಸಬಹುದು. 5ನೇ ಮನೆಯಲ್ಲಿರುವ ಶನಿ ಶಿಸ್ತನ್ನು ಬಯಸುತ್ತಾರೆ. ನಿಮಗೆ ಓದಲು ಮೂಡ್ ಇಲ್ಲದಿರಬಹುದು, ಆದರೆ ದಿನಚರಿ ನಿಗದಿಯಾದಾಗ ಫಲಿತಾಂಶಗಳು ಬರುತ್ತವೆ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ. ಅಧ್ಯಯನದ ಕಡೆ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಏಕಾಗ್ರತೆ ಕಡಿಮೆ ಆಗ್ತಿದೆ ಅಂದರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಪ್ರತಿದಿನ ಕಲಿಕೆ ಸುಧಾರಿಸುತ್ತದೆ. ನಿಮ್ಮ ಸ್ಮರಣ ಶಕ್ತಿ ಮತ್ತು ತಿಳುವಳಿಕೆ ಬಲವಾಗಿರುತ್ತದೆ. ವಿಶೇಷವಾಗಿ ಬರವಣಿಗೆ, ಸಂವಹನ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ನಿಮ್ಮಲ್ಲಿ ಕೆಲವರು ಸಂದರ್ಶನಗಳು, ಪ್ರಸ್ತುತಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬಹುದು ಮತ್ತು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ನಿಗದಿತ ಸಮಯದ ಬ್ಲಾಕ್ಗಳಲ್ಲಿ ಅಧ್ಯಯನ ಮಾಡಿ. ಸಣ್ಣ ದೈನಂದಿನ ಪ್ರಯತ್ನವು ದೊಡ್ಡ ಮಾನಸಿಕ ಅಥವಾ ಮಾಸಿಕ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಗಮನ ಹರಿಸಬೇಕಾದ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಮುಂಚೆ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರ ವ್ಯವಹಾರದಲ್ಲಿ ಸಂವಹನ ಆಧಾರಿತ ಬೆಳವಣಿಗೆಗೆ ಜನವರಿ ಉತ್ತಮವಾಗಿದೆ. ಬೆಲೆ ನಿಗದಿ, ಲಾಭ, ನಗದು ಅರಿವಿನ ಮೇಲೆ ಗಮನ ಹರಿಸಿ ಸ್ನೇಹಿತರೆ. ದ್ವಿತೀಯಾರ್ಧದಲ್ಲಿ ನಿಮ್ಮಲ್ಲಿ ಕೆಲವರು ಸರಬರಾಜರೊಂದಿಗೆ ಮರು ಮಾತುಕತೆ ನಡೆಸಬಹುದು ಅಥವಾ ಹಳೆಯ ಆರ್ಥಿಕ ತಪ್ಪುಗಳನ್ನು ಸರಿಪಡಿಸಲು ನಿರ್ಧರಿಸಬಹುದು. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಪ್ರಚಾರ, ನೆಟ್ವರ್ಕಿಂಗ್ ಫಲಿತಾಂಶಗಳನ್ನು ತರುತ್ತದೆ. ನೀವು ಹೊಸ ವಿಚಾರಣೆಗಳು, ಕರೆಗಳು ಅಥವಾ ಲೀಡ್ಗಳನ್ನು ಪಡೆಯಬಹುದು. ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಅಥವಾ ಆನ್ಲೈನ್ ಪ್ರಚಾರದ ಮೂಲಕ ನೀವು ಸೇವೆ ವ್ಯವಹಾರವನ್ನು ನಡೆಸುತ್ತಿದ್ದರೆ, ಮಾತನಾಡುವ ಮತ್ತು ಮನವೊಲಿಸುವಂತಹ ನಿಮ್ಮ ಸಾಮರ್ಥ್ಯವು ಈಗ ನಿಮ್ಮ ದೊಡ್ಡ ಅನುಕೂಲಕರವಾಗಿರುತ್ತದೆ. ಕಾಗದ ಪತ್ರಗಳನ್ನು ಸ್ವಚ್ಛವಾಗಿಡಿ. ನೀವು ಏನಾದರೂ ಸಹಿ ಮಾಡುತ್ತಿದ್ದರೆ ವಿವರಗಳನ್ನು 2-3 ಬಾರಿ ಓದಿ ನಂತರ ಸಹಿ ಹಾಕುವುದು ಉತ್ತಮ. ಸ್ನೇಹಿತರೆ, ಪ್ರಮುಖ ಗ್ರಹಗಳ ಸಂಚಾರ ಇರುವ ಕಾರಣ ಗಮನಿಸಬೇಕಾದ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಜನವರಿ 17ನೇ ತಾರೀಕು, ಜನವರಿ 18, ಜನವರಿ 19. ಜನವರಿ 17ನೇ ತಾರೀಕು ಬುಧ 3ನೇ ಮನೆಗೆ ಕಲಿಕೆ, ಯೋಜನೆ, ಕಾಗದ ಪತ್ರಗಳು ಮತ್ತು ಡೀಲ್ಗಳು ಸುಧಾರಿಸುತ್ತವೆ. ಜನವರಿ 18ನೇ ತಾರೀಕು ಕುಜ 3ನೇ ಮನೆಯ ಧೈರ್ಯ ಹೆಚ್ಚಾಗುತ್ತದೆ. ವಾದ ವಿವಾದಗಳನ್ನು ತಪ್ಪಿಸಿ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ. ಸೂರ್ಯ 3ನೇ ಮನೆಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಉಪಕ್ರಮ ತೆಗೆದುಕೊಳ್ಳಲು ಉತ್ತಮ ಸಮಯ. ಇನ್ನು ಜನವರಿ 19ನೇ ತಾರೀಕು ಶುಕ್ರ 3ನೇ ಮನೆಗೆ ಸಂವಹನ ಸುಗಮವಾಗಿರುತ್ತದೆ. ನೆಟ್ವರ್ಕಿಂಗ್ ಒಳ್ಳೆಯದು ಅಂತಲೇ ಹೇಳ್ಬಹುದು.
ಇನ್ನು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳು ಈ ತಿಂಗಳಲ್ಲಿ ಆದಷ್ಟು ಸರಳ ಮತ್ತು ಶಕ್ತಿಯುತವಾದಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬುಧನ ಬೆಂಬಲಕ್ಕಾಗಿ ಸ್ನೇಹಿತರೆ ಲೇಖನಿ ಸಾಮಗ್ರಿಗಳು ಪುಸ್ತಕಗಳನ್ನು ದಾನ ಮಾಡಿ ಬಡ ವಿದ್ಯಾರ್ಥಿಗಳಿಗೆ. ಇದರಿಂದ ನಿಮ್ಮ ವಿದ್ಯಾಭಿವೃದ್ಧಿ ಆಗಲಿದೆ. ಆದಷ್ಟು ವಿದ್ಯಾರ್ಥಿನಿಯರಿಗೆ ಸಹಾಯವನ್ನು ಮಾಡುವುದು ಉತ್ತಮ. ವಿಶೇಷವಾಗಿ ಬುಧವಾರದ ದಿನ ಮಾಡಿ ಸ್ನೇಹಿತರೆ. ಹಠಾತ್ ತೊಂದರೆಗಳನ್ನು ಅಪಘಾತಗಳನ್ನು ಕಡಿಮೆ ಮಾಡಲು ವಾರಕ್ಕೊಮ್ಮೆ ಒಂದು ಸಣ್ಣ ದಾನವನ್ನು ಮಾಡಿ. ಆಹಾರ ದಾನ ಉತ್ತಮ. ಇಟ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಈ ರೀತಿ ದಾನ ಮಾಡಿ ನಿಮ್ಮ ಕೈಯಲ್ಲಾದಷ್ಟು. ಇನ್ನು ಮಾತು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಗಾಗಿ ಬೆಳಿಗ್ಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. 1 ನಿಮಿಷನಾದರೂ ಸಾಕು ಸ್ನೇಹಿತರೆ. ಇನ್ನು ಆಂತರಿಕ ಶಕ್ತಿಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು 11 ಅಥವಾ 21 ಬಾರಿ ಪಠಿಸುವುದು ಉತ್ತಮ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಇರಲಿ, ಶಿವನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಹೊಸ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.